ಜನಗಳ ಹೊರಿನ ಈ ವರ್ಷದಲ್ಲಿ ಅದನ್ನ ನಾವು ಪರಿಹಾರ ಮಾಡಬೇಕು ಅನ್ನೋ ಒಂದು ಅರ್ಥಪೂರ್ಣ ಹೆಸರದು ಅಂತೇಳಿ ನಿಜವಾಗ್ಲೂ ಆ ಅಪ್ಪನಿಗೆ ನಾವು ನಮಸ್ಕರಿಸ್ತೀನಿ. ಯಾಕೆಂದ್ರೆ ಜನಗಳ ಹೊರಿನ ಅದು ಪರಿಹಾರ ಮಾಡೋಕ್ಕೆ ನಮ್ಮ ಜನಪ್ರತಿನಿಧಿ ಬಂದಿದ್ದಾರೆ. ಈ ಒಡೆಯರ್ ಎಕ್ಸ್ಪ್ರೆಸ್ಸು ನಿಲ್ಲಿಸಬೇಕು ಅಂದ್ಬಿಟ್ಟು ಸುಮಾರು 20 ಸರಿ ನಾನು ಓಡಾಡಿದ್ದೀನಿ. ಪಾರ್ಲಿಮೆಂಟಲ್ಲಿ ಮಿನಿಸ್ಟ್ರು ಸೋಮಣ್ಣವರಿಂದ ಹಿಡಿದು ರೈಲ್ವೆ ಸಚಿವರಾದಂಥ ವೈಷ್ಣವರಿಂದ ಹಿಡಿದು ಭಾರಿ. ಸೊ ಅದಕ್ಕೆ ಒಬ್ಬರು ಏನಾಗಿದೆ, ಇಲ್ಲಿ ಸ್ಟಡಿ ಮಾಡಿಬಿಟ್ಟು ಇದಾಗೋದಿಲ್ಲ ಅಂತ ಬಂದಿದ್ದಾರೆ. ಆಮೇಲೆ ಇನ್ನೊಬ್ಬರು ಅದೇ ಇದರಲ್ಲಿ ಡಿವಿಷನಲ್ಲಿ, ಇಲ್ಲ ಸರ್ ಇದು 3:15ಕ್ಕೆ ಬಿಡ್ತಾ ಇದೆ ಟ್ರೈನು ಬೆಂಗಳೂರಿನ, 3:15ಕ್ಕೆ. ಆ 3:15ಕ್ಕೆ ಬಿಡೋ ಬದಲು 3 ಗಂಟೆಗೆ ಬಿಟ್ಟರೆ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದು 1-5 ನಿಮಿಷ ಡಿಲೇ ಆಗೋದ್ರಿಂದ ಇಡೀ ಇದಕ್ಕೆ ಏನು ರೈಲ್ವೆ ವ್ಯವಸ್ಥೆಗೆ ಏನಾಗುತ್ತೆ, ಎಲ್ಲಿ ಡ್ಯಾಶ್ ಆಗುತ್ತೆ, ಎಲ್ಲಿ ಕೊಲೈಡ್ ಆಗುತ್ತೆ ಅದರದ್ದು ಸ್ಟಡಿ ಮಾಡ್ತಾ ಇದ್ದಾರೆ. ಬಟ್ ಪರ್ಸು ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟು ನಾನು ಎಷ್ಟು ಪತ್ರ ಬರೆದಿದ್ದೀನಿ ಅನ್ನೋದು ಬೇಕಾದ್ರೆ ನಿಮಗೆ ಕಳಿಸ್ಕೊಡ್ತೀನಿ. ನೀವು ಇನ್ಸ್ಪೆಕ್ಷನ್ ಬಂದಿದ್ದಾಗ 40 ಕೋಟಿ ಈಗ ಅಪ್ಗ್ರೇಡ್ ಆಗ್ತಾ ಇದೆ ಚನ್ನಪಟ್ಟಣ ಸ್ಟೇಷನ್ನು. ಸೊ ಹಾಗಾಗಿ ಜಾಸ್ತಿ ಜನ ಓಡಾಡ್ತಾ ಇರೋದ್ರಿಂದ ವಿಶೇಷವಾಗಿ ಗಮನ ಹರಿಸಬೇಕು ಚನ್ನಪಟ್ಟಣ ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊತಾ, ಒಂದು ಹಿಂದೆ ಮಾಗನೂರು ರೈತರು ನಮ್ಮ ಪುಕ್ಷಮಣ್ಣ ಕಳಿಸ್ಕೊಟ್ಟಿದ್ರು. ಸತ್ತಾಗ ಅವ್ರಿಗೆ ನಾನು ವಾಟ್ಸಪ್ ಮಾಡಿ ವಿಡಿಯೋ ಕಳಿಸಿದ್ದೆ. ಅವತ್ತು ತಕ್ಷಣ ಮಾರನೆಗೆ ಇದರಲ್ಲಿ ಲೋಕಸಭೆ ಅಧಿವೇಶನದಲ್ಲಿ ಆ ವಿಚಾರವಾಗಿ ಅನುಗಳು ಮಾತಾಡಿದ್ರು. ತಮ್ಮೆಲ್ಲರ ಪರವಾಗಿ ತಮ್ಮೆ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ.